ಹಲೋ ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. 12 ವರ್ಷಗಳ ಹಿಂದೆ ನಾನೊಂದು ರೀಜನಲ್ ಟೆಲಿವಿಷನ್ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸರಣಿಯಲ್ಲಿ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದೆ. ಅದರ ಹೆಸರು ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ. ಚೆನ್ನಾಗಿದೆಯಲ್ಲ? ಈ ಸ್ವಲ್ಪ ಮಾತಾಡಿ ಪ್ಲೀಸ್ ಈ ಸಬ್ಜೆಕ್ಟ್ ಬಗ್ಗೆ ನಾನು 1.5 ಗಂಟೆ ಮಾತಾಡ್ಬೋದು. ಅದು ಯಾಕಾಯ್ತು ಏನಾಯ್ತು ಅನ್ನೋದು ಇಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ಬಟ್ ಈ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಹೇಳೋದು ಒಂದು ಕೃತಿ. ಈ ಕೃತಿಯ ಲೇಖಕರು ಹೆಸರಾಂತ ಮನೋವೈದ್ಯರಾದಂಥ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ಇದನ್ನ ಓದಿ ನಾನು ಎಷ್ಟು ಇಂಪ್ರೆಸ್ ಆಗಿದ್ದೆ ಅಂತಂದ್ರೆ, ಇದ್ರ ಮೇಲೆ ಏನಾದರೂ ಟೆಲಿವಿಷನ್ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದೆ. ನಂತರ ಅವರನ್ನ ಮೀಟ್ ಮಾಡಿದಾಗ ಅವ್ರು ತುಂಬಾ ಖುಷಿ ಪಟ್ಟರು. ಇದೇ ಹೆಸರನ್ನ ಇಡೀ ನಂದು ಪರ್ಮಿಷನ್ ಇದೆ ಅಂತ ಹೇಳಿದ್ರು. ನಂತರ ನಾವು 30 ಸಂಚಿಕೆಗಳನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಮಾಡಿದ್ವಿ. ಮತ್ತೆ 1-2 ತಿಂಗಳು ಬ್ರೇಕ್ ಕೊಟ್ಟು ಮತ್ತೊಮ್ಮೆ ಮಾತಾಡಿ ಪ್ಲೀಸ್ ಅಂತ ಮತ್ತೊಂದು 30 ಸಂಚಿಕೆಗಳನ್ನ ಮಾಡಿದ್ವಿ. ಇದು ಪ್ರತಿ ವಾರ ಪ್ರಸಾರ ಆಗ್ತಾ ಇತ್ತು. ಪ್ರತಿ ವಾರ ಒಂದೊಂದು ಸಬ್ಜೆಕ್ಟ್ ಮೇಲೆ ನಾವು ಮಾತನಾಡ್ತಾ ಇದ್ವಿ. ಅದು ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಆಗಿರ್ಬೋದು, ಆಫೀಸಲ್ಲಿ ಪಾಲಿಟಿಕ್ಸ್ ಆಗಿರಬಹುದು, ಅಥವಾ ಲವ್ ಅಫೇರ್ಸ್ ಆಗಿರಬಹುದು, ಅಥವಾ ಇನ್ನೊಂದೇನೋ ಆಗಿರ್ಬೋದು. ಒಟ್ಟಿನಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತ, ಸೈಕ್ಯಾಟ್ರಿ ಸಂಬಂಧಪಟ್ಟಂತ ಹೆಚ್ಚಿನೆಲ್ಲ ವಿಚಾರಗಳನ್ನ ನಾವು ಅಲ್ಲಿ ಮಾತನಾಡುವಂತ ಪ್ರಯತ್ನ ಮಾಡಿದ್ವಿ. ಹೆಚ್ಚಿನೆಲ್ಲ ಅಂತಲ್ಲ, ಅದೊಂದು ದೊಡ್ಡ ಸಬ್ಜೆಕ್ಟ್ ಬಿಡಿ, ನಾವು ಒಂದು 60ರಲ್ಲಿ ಎಷ್ಟು ಮಾತಾಡೋದಕ್ಕೆ ಸಾಧ್ಯ. ಬಟ್ ಮ್ಯಾಕ್ಸಿಮಮ್ ನಾವು ಮಾತಾಡಿದ್ದೇವೆ. ಮತ್ತೆ ಜನ ಅದನ್ನ ತುಂಬಾ ಇಷ್ಟಪಟ್ಟಿದ್ರು. ಪ್ರತಿ ವಾರ ನನಗೆ ಕನಿಷ್ಠ ಅಂತಂದ್ರೆ ಒಂದು 15 ಪತ್ರಗಳು ಬರ್ತಾ ಇತ್ತು. ಆ ಶೋನ ಬ್ಯೂಟಿ ಏನಂತಂದ್ರೆ, ಹೆಚ್ಚಿನವರು ತಾವು ಯಾರು, ಎಲ್ಲಿಂದ ಬರಿತಾ ಇದ್ದಾರೆ, ಅವ್ರ ಹೆಸರುಗಳನ್ನೆಲ್ಲ ಹೇಳ್ತಾ ಇರಲಿಲ್ಲ. ಬಟ್ ಎನಿವೆ, ಅದರಲ್ಲಿ ಒಂದು ಸಬ್ಜೆಕ್ಟ್ ಇದ್ದಿದ್ದು ಗೀಳು ಮನೋರೋಗದ ಬಗ್ಗೆ. ಇಂಗ್ಲಿಷಲ್ಲಿ ಮೋಸ್ಟ್ಲಿ ಅದಕ್ಕೆ OCD ಅಂತ ಹೇಳ್ತಾರೆ. OCD ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಸೊ ಆ ಪ್ರಸಾರ ಏನು, ಅದು ಎಪಿಸೋಡ್ ಪ್ರಸಾರ ಆಗ್ತಾ ಇರಬೇಕಾದ್ರೆ ಮಧ್ಯ ಬ್ರೇಕಲ್ಲಿ ನನಗನ್ಸಿತ್ತು, ಈ OCD ನನಗಿದೆ ಅಂತ. ಹೆಚ್ಚು ಕಡಿಮೆ ಅದು ಎಲ್ರಿಗೂ ಇದೆ. ಮಿನಿಮಮ್ ನಾನು ನಿಮಗೆ OCD ಏನು ಅಂತ ಹೇಳಬೇಕು ಅಂತಂದರೆ, ನಾನು ಕಾರ್ ಲಾಕ್ ಮಾಡಿದ್ದೀನೋ ಇಲ್ವಾ, ನಾನಲ್ಲಿ ಮನೆ ಬೀಗ ಹಾಕಿದ್ದೀನೋ ಇಲ್ವೋ, ನಾನು ಗೀಸರ್ ಆಫ್ ಮಾಡಿದ್ದೀನೋ ಇಲ್ವೋ, ನಾನು ಬ್ಯಾಗಲ್ಲಿ ಬುಕ್ ಹಾಕಿದ್ದೀನೋ ಇಲ್ವೋ, ಇದೆಲ್ಲ ಮಿನಿಮಮ್ ಆಗಿ ಹೆಚ್ಚು ಕಡಿಮೆ ಎಲ್ರಿಗೂ ಇರುತ್ತೆ. ಬಟ್ ಈ OCDಯ ವ್ಯಾಪ್ತಿ ಮಾತ್ರ ಬಹಳ ದೊಡ್ಡದಿದೆ. ಅದು ನನಗೆ ಯಾವ ಥರದ OCD ಇತ್ತು ಅಂತ ನಾನು ಈಗ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕೆ ಹೇಳಿದ್ರೆ ದಟ್ಸ್ ಎ ಡಿಫ್ರೆಂಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ಸೊ ನಾನು ಡಾಕ್ಟರ್ ಹತ್ರ ಹೇಳ್ತೀನಿ, ನಿನಗೂ ಇದು ಸಮಸ್ಯೆ ಮಾರೆ, ನೀನು ಇಮಿಡಿಯೇಟ್ ನೀನು ನಮ್ಮ ಆಫೀಸಿಗೆ ಬರಬೇಕು, ನಾಳೆನೇ ನಾನು ನಿಮಗೆ ಒಬ್ಬರು ಕೌನ್ಸಿಲರ್ನ ಕನೆಕ್ಟ್ ಮಾಡಿ ಕೊಡ್ತೇನೆ, ನೀನು ಅವರಲ್ಲಿ ಹೋಗಬೇಕು ಅಂತ. ಸೊ ನೆಕ್ಸ್ಟ್ ಡೇನೇ ನಾನು ಹೋಗ್ತೇನೆ, ನಾನು ಕೌನ್ಸಿಲರ್ನ ಮೀಟ್ ಮಾಡ್ತೇನೆ. ಅವರು ನನ್ನ ಬದುಕಲ್ಲಿ ಬಹಳ ದೊಡ್ಡ ಒಂದು ರೋಲನ್ನು ಪ್ಲೇ ಮಾಡ್ತಾರೆ. ಯಾಕೆಂತಂದರೆ 1.5 ವರ್ಷಗಳ ಕಾಲ ನಾನು ಅವ್ರ ಹತ್ರ ಕೌನ್ಸಿಲಿಂಗನ್ನು ತಗೊಂಡು ಈ OCD ಸಮಸ್ಯೆಯಿಂದ ಮ್ಯಾಕ್ಸಿಮಮ್ ನಾನು ಹೊರಗೆ ಬರ್ತೇನೆ. ಈಗ ನಾನು 80-90% ಅದರಿಂದ ಹೊರಗೆ ಬಂದಾಗಿದೆ. ಇಲ್ಲಿ ನಾವು ಹೆಚ್ಚಿನವ್ರು ಮಾಡೋದು ಸಮಸ್ಯೆ ತಪ್ಪು ಏನಂತಂದರೆ, ನಮಗೆ ದೇಹಕ್ಕೆ ಕಾಯಿಲೆ ಬಂದಾಗ, ಅಂದರೆ ನನಗೆ ಜ್ವರ ಇದೆ, ನನಗೆ ತಲೆನೋವು ಆಗ್ತಾ ಇದೆ, ಹೊಟ್ಟೆ ನೋವು ಆಗ್ತಾ ಇದೆ, ಮಂಡಿ ನೋವು ಆಗ್ತಾ ಇದೆ ಅಂತ ಓಪನ್ ಆಗಿ ನಾವೆಲ್ಲರ ಹತ್ರ ಹೇಳ್ತೇವೆ. ಆದರೆ ನನಗೆ ಮನಸ್ಸಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಯಾರ ಹತ್ರ ಆದರೂ ಓಪನ್ ಆಗಿ ಹೇಳ್ತೇವೆ, ಅಯ್ಯೋಯ್ಯೋ ನಾನೇನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದು, ನನಗೇನು ಹುಚ್ಚ ಅಂತ ಕೇಳ್ತಾರೆ. ಯಾವುದೋ ಬಾಳಿಗ, ಡಾಕ್ಟರ್ AV ಬಾಳಿಗ ಅಂತ ಆಸ್ಪತ್ರೆ ಒಳಗಡೆ ಹೋಗೋದು ಅಂತಂದ್ರೆ, ಅಯ್ಯೋಯ್ಯೋ ಜನ ನೋಡಿದ್ರೆ ಏನು ಹೇಳ್ತಾರೆ ಅಂತೆಲ್ಲ ನಾವು ಮಾತನಾಡ್ಕೊಳ್ತೇವೆ. ನಾನು 10ನೇ ಕ್ಲಾಸಲ್ಲೇ ಡಾಕ್ಟರ್ PV ಭಂಡಾರಿ ಅವರ ಹತ್ರ ನನ್ನ ಕನ್ಸಲ್ಟಿಂಗಿಗೆ ಹೋದವನು. ಪ್ರೀ ಕೊರೋನಾ ಆ್ಯಂಡ್ ಲಿಟಲ್ ಬಿಟ್ ಆಫ್ಟರ್ ಕೊರೋನಾ ಬಾಳಿಗ ಆಸ್ಪತ್ರೆಯ ಕ್ಯಾಂಟೀನ್ ನನಗೆ ಹೆಚ್ಚು ಕಡಿಮೆ ಸಣ್ಣ ಮಟ್ಟದ ಒಂದು ಆಫೀಸ್ ಕೂಡ ಆಗಿತ್ತು. ಅಲ್ಲೇ ಎಲ್ಲ ಡಿಸ್ಕಷನ್ಸ್ಗಳೆಲ್ಲ ನಡೀತಾ ಇತ್ತು. ಸೊ ಹಾಗಿಲ್ಲ ವೀಕ್ಷಕರೇ, ನಿಮಗೆ ಮನಸ್ಸಿಗೆ ಏನಾದರೂ ಕಿರಿಕಿರಿ ಆಗ್ತಾ ಇದೆಯಾ, ಮನಸ್ಸಿಗೆ ನೋವಾಗ್ತಾ ಇದೆಯಾ, ಪ್ರತಿನಿತ್ಯದ ದಿನದ ಚಟುವಟಿಕೆಗಳಲ್ಲಿ ನಿಮಗೆ ಏರುಪೇರು ಆಗ್ತಾ ಇದೆಯಾ, ಅದನ್ನು ಚೆನ್ನಾಗಿ ನೀಟಾಗಿ ಮಾಡೋದಕ್ಕೆ ನಿಮಗೆ ಆಗ್ತಾ ಇಲ್ವಾ, ಇಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ, ಅಥವಾ ಯಾವುದೇ ಸಮಸ್ಯೆ ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟಿದ್ದರೆ ದಯವಿಟ್ಟು ಪ್ರೊಫೆಷನಲ್ ಹೆಲ್ಪ್ ಅನ್ನು ತಗೊಳ್ಳಿ. ಒಬ್ಬ ಒಳ್ಳೆ ಸೈಕ್ಯಾಟ್ರಿಸ್ಟನ್ನು ನೋಡಿ, ಅಥವಾ ಒಬ್ಬ ಪ್ರೊಫೆಷನಲ್ ಕೌನ್ಸಿಲರ್ ಹತ್ರ ಹೋಗಿ ಅನ್ನೋದು ಈ ವಿಡಿಯೋದ ಮರ್ಮ ಆಗಿದೆ. ನಾನು ಇದನ್ನು ತುಂಬ ಡೀಪ್ ಆಗಿ ಇಂಟೆನ್ಸ್ ಆಗಿ ಮಾತನಾಡ್ತೇನೆ ಅಂತಂದರೆ, ನಾನು ಅದನ್ನು ಅನುಭವಿಸಿದವನು. ಸೊ ಹಾಗಾಗಿ ಹಾಗಿಲ್ಲ, ಓಪನ್ ಆಗಿ ಮಾತಾಡ್ಕೊಳ್ಳಿ. ಒಬ್ಬ ಒಳ್ಳೆ ಕೌನ್ಸಿಲರನ್ನು ಖಂಡಿತ ನೋಡಿ. ಅದರ ಜೊತೆಗೆ ಸಾಧ್ಯ ಆದರೆ ಸಂಬಂಧಗಳನ್ನು ಬೆಸೆಯುವಂತಹ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರ ಈ ಸ್ವಲ್ಪ ಮಾತಾಡಿ ಪ್ಲೀಸ್ ಪುಸ್ತಕವನ್ನು ಓದದೇ ಇರಬೇಡಿ. ನಮಸ್ಕಾರ.